ಹಾಯ್ ಗಾಯ್ಸ್, ವೆಲ್ಕಮ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ನಾವು ನಿಮಗೆ ಒಂದು ಕರ್ನಾಟಕದ ರೆಸಿಪಿನ ತೋರಿಸ್ತಾ ಇದ್ವಿ. ಆದರೆ ಇವತ್ತು ನಾವು ಬೇರೆ ಸ್ಟೇಟ್ಗೆ ಹೋಗದೆ ಬೇರೆ ಸ್ಟೇಟಲ್ಲಿ ಮಾಡುವಂಥ ಅಡುಗೆನ ನಾವಿವತ್ತು ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೊ ಆ ಅಡುಗೆ ಯಾವುದು, ಆ ಅಡುಗೆ ಮಾಡ್ತಿರೋರು ಯಾರು ಅಂತ ನಮ್ಮ ಅಥರ್ವ ಬ್ರೋ ಹೇಳ್ತಾರೆ. ಸೊ ಬನ್ನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್ಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಇವ್ರ ಹೆಸರು ಬಂದ್ಬಿಟ್ಟು ಶೈಲಿ ಮ್ಯಾಮ್ ಅಂತ. ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಶೈಲಿ ಮ್ಯಾಮ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅವರ್ ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಓಕೆ, ನಮ್ಮ ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್ ಅಂದರೆ ಬರೀ ಫನ್ನು, ಅದ್ರ ಜೊತೆ ಒಳ್ಳೆ ಕುಕ್ಕಿಂಗು, ಅದು ಹೆಲ್ದಿ ಕುಕ್ಕಿಂಗು. ಸೊ ಇವತ್ತು ನಮ್ಮ ಶೈಲಿ ಮ್ಯಾಮ್ ಒಳ್ಳೆ ಕುಕ್ಕಿಂಗ್ ರೆಸಿಪಿನ ಹೇಳ್ಕೊಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಶೈಲಿ ಮ್ಯಾಮ್ನ ಇಂಟ್ರೊಡ್ಯೂಸ್ ಮಾಡೋಣ. ಶೈಲಿ ಮ್ಯಾಮ್ ಇಸ್ ಅ ಕಾಸ್ಮೆಟಾಲಜಿಸ್ಟ್. ಅವ್ರದ್ದು ಇಂಡಿಯಾದಲ್ಲಿ 9 ಔಟ್ಲೆಟ್ಸ್ ಇದೆ, 9 ಬ್ರಾಂಚಸ್. ದ ನೇಮ್ ಈಸ್ ಮಿಸ್ಟರ್ ಹೇರ್ ಆ್ಯಂಡ್ ಮಿಸ್ ಸ್ಕಿನ್. ಆ್ಯಂಡ್ 1 ಬ್ರಾಂಚ್ ಇದೆ ಇಂಟರ್ನ್ಯಾಷನಲ್. ಎಸ್ ಮ್ಯಾಮ್, ಇದ್ರ ಬಗ್ಗೆ ಡೀಟೇಲಾಗಿ ನೀವು ಹೇಳಬೇಕು. ಶಿ ಇಸ್ ಅ ಕಾಸ್ಮೆಟಾಲಜಿಸ್ಟ್. ಅವ್ರು ಡೀಟೇಲಾಗಿ ಹೇಳ್ತಾರೆ ಸ್ಕಿನ್ ಎಲ್ಲ ಹೆಂಗೆ ಮೇಂಟೈನ್ ಮಾಡಬೇಕು, ಹೇರ್ ಹೆಂಗೆ ಮೇಂಟೈನ್ ಮಾಡಬೇಕು, ಅದ್ರ ಜೊತೆಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಈಗ ನಾವು ಮಾಡ್ತಾ ಇದ್ದೀವಿ ಬಟರ್ ಚಿಕನ್, ರಾಗಿ ಮುದ್ದೆ ಮತ್ತೆ ಲಚ್ಚ ಪರಾಟ. ಓಕೆ ಮ್ಯಾಮ್, ಬಟರ್ ಚಿಕನ್ನು, ರಾಗಿ ಮುದ್ದೆ, ಲಚ್ಚ ಪರೋಟ ಮಾಡ್ತೀವಿ. ಆ್ಯಂಡ್ ನಮ್ಮ ದೀಪು ಅವಾಗಲೇ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ದ. ಆದರೆ ನಾವು ಇದುವರೆಗೂ ಮಾಡಿರೋ ವಿಡಿಯೋಸಲ್ಲೆಲ್ಲ ನಮ್ಮ ಮೇನ್ ಶೆಫ್ ಇಲ್ಲದೆ ನಾವು ಮಾಡ್ತಾನೆ ಇರಲಿಲ್ಲ. ಬಿಕಾಸ್ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಅಂತ ಮಾತಾಡ್ತಿದ್ದು ನಮ್ಮ ಮೇನ್ ಶೆಫು. ಆ್ಯಂಡ್ ನಮ್ಮ ಇದರಲ್ಲಿ ಕುಕ್ಕಿಂಗಲ್ಲಿ ರನ್ನರ್ ಅಪ್ ಆಗಿದ್ದು ಸೊ ದಿಲೀಪ್ ಶೆಟ್ಟಿ ಅವರಿಲ್ಲ. ಸೊ ಬನ್ನಿ ಸರ್. Please, how are you? So, hi, I'm good. How are you? Good. Nice meeting you. So, yes, ತುಂಬಾ ದಿನ ಮಿಸ್ ಆಗಿತ್ತು. ಈ ಫನ್ ಆಗಿರ್ಬೋದು, ಈ ವಿಡಿಯೋಸ್ ಆಗಿರ್ಬೋದು. ನಮ್ಮ ಸ್ಪೆಷಲ್ ಗೆಸ್ಟ್ ಯಾವ ಥರ ಅಡುಗೆ ಮಾಡ್ತಾರೆ, ಯಾವ ಥರ ನಮ್ಗೆ ಸರ್ಪ್ರೈಸ್ ಮಾಡ್ತಾರೆ ಅನ್ನೋದನ್ನ ನೀವು ವೆಯ್ಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಯಾವ ಥರ ಕುಕ್ ಮಾಡ್ತಾರೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಕಲೀರಿ, ಮನೇಲಿ ಸಖತ್ತಾಗಿ ಅಡುಗೆ ಮಾಡಿ, ಸಖತ್ತಾಗಿ ತಿಂದು, ಸಖತ್ತಾಗಿ ಮಜಾ ಮಾಡಿ. ಆ್ಯಂಡ್ ಅವಾಗವಾಗ ನನ್ನನ್ನು ಕಾಲು ಎಳೆಯೋದಕ್ಕೆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಇರ್ತಾ ಇದ್ದ. ಅವ್ನಿಗೆ ಇವಾಗಿಲ್ಲ, ನಾವು 3 ಜನ ಇದ್ದೀವಿ. ಬಾರಲು ಮಿಸ್ ಮಾಡ್ಕೊಂಡೆ. ಓಕೆ, ಸೊ ಇವತ್ತು ಬಟರ್ ಚಿಕನ್ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕೆ ಏನೇನು ಬೇಕು ಅಂತ ನಾನು ಹೇಳೋದು ಚೆನ್ನಾಗಿರಲ್ಲ ಇಂಗ್ರೀಡಿಯೆಂಟ್ಸು. ಸೊ ನಮ್ಮ ಮ್ಯಾಮ್ನ ಕೇಳೋಣ, ಸ್ವಲ್ಪ ಮಜಾ ಮಾಡೋಣ, ಅವ್ರು ಹೇಗೆ ಹೇಳ್ತಾರೆ ಅಂತ. ಮ್ಯಾಮ್, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಸ್ವಲ್ಪ ಹೇಳಿ ಮ್ಯಾಮ್. ಎಸ್, ಇದು ಜೀರಿಗೆ ಪೌಡರ್, ಓಕೆ, ಧನಿಯಾ ಪೌಡರ್, ಚಿಕನ್ ಮಸಾಲ, ಸಾಲ್ಟ್, ಓಕೆ, ಹಲ್ದಿ, ಓಕೆ, ಸಾಲ್ಟ್ ಏನಂತಾರೆ? ಉಪ್ಪು, ಓಕೆ, ಹಲ್ದಿ ಪೌಡರ್ಗೆ ಅರಿಶಿನ ಪೌಡರ್, ಹಾಂ, ಮತ್ತೆ ಖಾರ ಪುಡಿ. ಇದು ಖಾರ ಪುಡಿ. ಹೇಳ್ತಾರೆ ತಾನೆ. ಓಕೆ, however you want. ಚಾಪ್ ಮಾಡಿದ್ನಲ್ಲ, ಇದ್ರ ಕತೆ ಏನು ಇವಾಗ? ಇದಕ್ಕೆ ಆಮೇಲೆ ತಿನ್ಬಿಡಿ. ಹಸಿ ತಿನ್ಬಿಡಿ. ಮನೆಗೆ ಹೋಗ್ತಾ ಒಬ್ಬೊಬ್ರು ತಿನ್ಕೊಂಡು ಹೋಗೋಣ. ನಮ್ಮ ಶೆಫ್ ಯಾರು ಕೌಂಟರ್ ಕೊಟ್ಟವ್ರು ಇರಲಿಲ್ಲ ಅನ್ಕೊಂಡ್ವಿ. ಇವತ್ತು ಸರಿಗೆ ತಗ್ಲಾಕೊಂಡಿದ್ದಾರೆ. ಶಾರ್ಟ್ ಇರಲಿಲ್ಲ. ಓಕೆ, ಸಾಕದು. ಈಗ ಫುಲ್ ಪೇಸ್ಟ್ ಬಂದಿದೆ. ಡೈರೆಕ್ಟ್ ಆಗಿ No, we have cut 2. Now we want 3. ಓಕೆ. So ಅಟ್ಲೀಸ್ಟ್ ಕಟ್ ಮಾಡಿ ಯೂಸ್ ಆಯ್ತು ಬಿಡ. yes. ಚಾಪಿಂಗ್ ಬೋರ್ಡ್ ಏನು ಬೇಡ. ಬೇಡ. ಸೊ ನೋಡಿ, ಅಲ್ಲ, ಇವಾಗ ನಮ್ಗೆ ಅರ್ಥ ಆಯ್ತು ಚಾಪಿಂಗ್ ಬೋರ್ಡ್ ಅವಶ್ಯಕತೆ ಇಲ್ಲ ಅಂತ. ಡೈರೆಕ್ಟ್ ಆಗೂ ಹಾಕ್ಬೋದು. ಈ ತರ ಕಟ್ ಮಾಡ್ತೀರಾ ನಂಗೆ ಭಯ ಆಗ್ತಿದೆ. ಮ್ಯಾಮ್, ನಿಮ್ಮ ಊರು ಯಾವುದು? Very dangerous. ಯಾವ ಊರು? ಯಾವ ಊರು? ಹರಿಯಾಣ. ಡೇಂಜರಸ್ ಅಂದ್ರೆ ಯಾವ ತರ ಅಲ್ಲಿ? ಇಲ್ಲ ಅಲ್ಲ, ತಪ್ಪು ಮಾಡಿದ್ರೆ ನಾರ್ಮಲ್ ಬಾಯಲ್ಲಿ ಹೇಳ್ತಾರ, ಇಲ್ಲ ಹೊಡೆದು ಹೇಳ್ತಾರ? ಹೊಡೆದೇ ಹೇಳ್ತಾರೆ. ಅದಕ್ಕೆ ನೋಡ್ಕೊಂಡು ನೋಡ್ಬೇಕು. ಅಲ್ಲಿ ಮಾತು ಬರಲ್ವಾ? ಬರತ್ತೆ, ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಮಾತಾಡಿಸ್ತಾರೆ ಅಂತ. ಮಾತು ಬರತ್ತೆ ಕೈ ಜೊತೆ. ಓ, ಕೈ ಜೊತೆ ಮಾತು ಬರುತ್ತೆ ಅಂದ್ರೆ ಫಸ್ಟ್ ನೀವ್ ಹೇಳೋದ್ ಲೆಕ್ಕಾಚಾರ, ಫಸ್ಟ್ ಕೈ ಎತ್ತಿ ಆಮೇಲೆ ಮಾತಾಡ್ತಾರೆ. ಸೊ ಹಂಗಾರೆ ಮ್ಯಾಮ್, ನಾನು ಹಂಗಿದ್ರೆ ಅಡ್ಗೆ ಮಾಡಿ ಅಲ್ಲಿ ಕೂತಿರ್ತೀನಿ, ನೀವು ಅಡ್ಗೆ ಮಾಡಿ ಎಲ್ಲಿ ಕಪ್ಕೊಳಕ್ ಹೊಡೆದ್ಬಿಡ್ತಾರೆ, ಭಯ ಆಗ್ತದೆ. ಈಗ ಬೇಕಾದ್ರೆ ಇದು ಇಂಪಾರ್ಟೆಂಟ್ ಇಲ್ಲ, ಬಟ್ ಬೇಕಂದ್ರೆ ಹಾಕೋಬಹುದು. ಸ್ವಲ್ಪ ಬೇಕು ಅಂದ್ರೆ ಹಾಕೊಡಿ. ಪಲಾವಿನ ಎಲೆ ಒಂದ್ ಸ್ವಲ್ಪ ಹಾಕಿ, ಚಿಕ್ಕದ್ರೆ ಹಾಕಿ, ಇಲ್ಲ ಅಂದ್ರೆ ಬಿಟ್ಟು ಹಾಕಿ ಅಷ್ಟೇ. 2 ಏಲಕ್ಕಿ ಅದು ಬೇಕು ಅಂದ್ರೆ ಹಾಕೋಬಹುದು, ಬೇಡದಾದ್ರೂ ಇಲ್ಲ ಅಂದ್ರೆ ಆಮೇಲೆ ಹಾಕ್ಬೇಕು ಆಮೇಲೆ ಅಷ್ಟೇ. ಚಕ್ಕೆ
ರುಚಿಗೆ ತಕ್ಕಷ್ಟು. ಎಸ್. ಈಗ ಸ್ವಲ್ಪ 1 ಸ್ಪೂನ್ 1 ಸ್ಪೂನ್ ಶುಂಠಿ ಪೇಸ್ಟ್. ಶುಂಠಿ ಪೇಸ್ಟ್. ಆಮೇಲೆ ಇದು ಮ್ಯಾಮ್ ಇದೆಲ್ಲ ಬೆಳ್ಳುಳ್ಳಿ. ನೀವೇ ಮಾಡ್ಕೊಂಡ್ರದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಎಸ್, Raw ಮನೆ. ಆಗಿ ಎಸ್, ಹೋಮ್ ಮೇಡ್ ಇದು. ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಮೆಣಸಿನ್ಕಾಯಿ, ಏನ್ ನಿಂಬೆ, ಮೆಣಸಿನ್ಕಾಯಿ ಅದು ಹೇಳಿಲ್ಲ ನೀವು. ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ, ಇಲ್ಲ ಅಂದ್ರೆ ಹಿಂಗ್ ಮುರಿ. ಇಲ್ಲಾಂದ್ರೆ ಹಂಗೆ ಕೈ. ಎಸ್ ಅಲ್ಲ ಆಕ್ಚುಲಿ ತುಂಬಾ ಸಿಂಪಲ್ ಮೆಥಡ್. ಎಸ್. ನಾವೇ ಕಷ್ಟಪಡ್ತೀವಿ. ನೈಫ್ ಇದ್ದಂಗೆ. ಊರಲ್ಲಿ ಈ ತರನ ಮಾಡ್ತಾರೆ. ಹಳ್ಳಿ ಇವಾಗ ಕಡೆ ಹಳ್ಳಿ ಕಡೆ ಎಲ್ಲ ಈ ಕಡೆ ಈ ತರ ಜಾಸ್ತಿ ಯೂಸ್ ಮಾಡೋದು. ಅಂದ್ರೆ ಜಾಸ್ತಿ ಅವರು ಡ್ರೆಸ್ಸಿಂಗ್ ಇದೇ ತರ ಕಟ್ ಮಾಡಬೇಕು, ಚಿಕ್ಕ ಚಿಕ್ಕದಾಗೆ ಇರಬೇಕು, ಅದೆಲ್ಲ ಏನು ನೋಡಲ್ಲ. ಸೊ ಹೆಂಗ್ ಬೇಕಂಗ್ ಕಟ್ ಮಾಡ್ಬೇಕು. ಟೇಸ್ಟ್ ಇದ್ರೆ ಆಯ್ತು. ಎಲ್ಲ ಎಸ್ ರುಚಿ ಇದ್ರೆ ಸಾಕು. ಎಸ್. ಸೊ ದಟ್ಸ್ ಆಲ್. ವಿ ಶುಡಂಟ್ ಓವರ್ ಕುಕ್ ದಿಸ್. ಓಕೆ. ಅಷ್ಟೇ ಮಾಡಬೇಕು. ಸೊ ಇದನ್ನ ನಾವು ಎಕ್ಸಾಕ್ಟ್ ಆಗಿ ಒಂದು ಎಷ್ಟು ಮಿನಿಟ್ ಕುಕ್ ಒಂದು ಮಾಡಿ? 5 ಅರೌಂಡ್ ನಾಟ್ ಮೋರ್ 5 ದನ್ minutes. ದಟ್. ಎಸ್. ಓಕೆ ಫೈನ್. ಆಡಿಯನ್ಸ್ Okay. 5 minutes. ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ರುಚಿ paste, ಪ್ರಕಾರ ಶುಂಠಿ ಬೆಳ್ಳುಳ್ಳಿ. ಸ್ವಲ್ಪ, ನಾನು ಸ್ಪೂನ್ ಏನು ಯೂಸ್ ಮಾಡಲ್ಲ, ಹಂಗೆ ಗೊತ್ತಾಯ್ತು. ಇವರು ಸ್ಪೂನ್ ಯೂಸ್ ಮಾಡಲ್ಲ, ಚಾಕು ಯೂಸ್ ಮಾಡಲ್ಲ, ಚಾಪಿಂಗ್ ಬೋರ್ಡ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡಲ್ಲ. ಅಷ್ಟೇ. ಬರೀ ಕೈಯೇ ಸ್ವಲ್ಪ ಸ್ವಲ್ಪ ಅಷ್ಟೇ. ಯಾವ್ದಕ್ಕೂ Yes. ಯೂಸ್ ಇಲ್ಲ. ಯಾ. ಅಷ್ಟೊಂದು ಹೈಜೀನ್. ಎಸ್. ಲೆಟ್ಸ್ ಮ್ಯಾರಿನೇಟ್. ಈಗ ಇದು ಚಿಕನ್ ಅಂಡ್ ನಮ್ಮ ಬೆಂಗಳೂರು. Yes. ಸೊ ಈಗ ಇದು ಕೈ ಜೊತೆನ ಮಿಕ್ಸ್ ಮಾಡಬೇಕು. ಇದರಲ್ಲಿ ಸ್ಪೂನ್ಗೆ ಬೇಡ, ಯೂಸ್ ಮಾಡಬೇಡ, ಟೇಸ್ಟ್ ಬರಲ್ಲ. ಮಾಡ್ಬೇಡ ಸ್ಪೂನ್ ಮನೆಯಿಂದ ಬಿಸಾಕ್ಬೇಕು. ನೀನ್ ಮಾಡ್ಬೇಡ. ಚೆನ್ನಾಗಿದ್ದು ಮಿಕ್ಸ್ ಮಾಡಬೇಕು. ಓಕೆ. ನೋಡಿ ಎಷ್ಟು Nicely. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ನಾಟಿ ಸ್ಟೈಲ್ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. Yes. Actually, we should keep this in the morning, maybe for 2-3 hours. But because we had to show you guys, so we are mixing it right now. But otherwise, it is better to keep for an hour or so. ಮ್ಯಾರಿನೇಟ್ ಮಾಡಿರೋ ಚಿಕನ್ ನ ಘೀ ಅಥವಾ ಬಟರ್ ಅಲ್ಲಿ ಫ್ರೈ ಮಾಡಬೇಕು, ತವಾ ತರ ಫ್ರೈ ಮಾಡಬೇಕು. Yes. ಆಯಿಲ್ ಯೂಸ್ ಮಾಡಬಾರ್ದು. ಆಯಿಲ್ ಯೂಸ್ ಮಾಡಿದ್ರೆ ಟೇಸ್ಟ್ ಹೋಗುತ್ತೆ. ಸೊ ಬೆಟರ್ ಘೀ ಅಥವಾ ಬಟರ್ ಅಲ್ಲೇ ಆದಷ್ಟು ಫ್ರೈ ಮಾಡ್ಕೊಳ್ಳಿ, ತವಾ ಫ್ರೈ. Correct. And pieces should be a little bigger only in butter chicken. ಬಟರ್ ಚಿಕನ್. Yeah, that's why I ಬಟ್ kept. ಓಕೆ, ನಾರ್ಮಲ್ ಆಗಿ ಏನು ಅಂದ್ರೆ ಫಸ್ಟ್ ಇದನ್ನ ತಂದೂರಲ್ಲಿ ಅವರು ಫ್ರೈ ಮಾಡ್ತಾರೆ, ಅದಾದ್ಮೇಲೆ ಕುಕ್ ಮಾಡ್ತಾರೆ. ಬಟ್ ಇಲ್ಲಿ ಅದು ಟ್ರೆಡಿಷನಲ್ ವೇ. ತಂದೂರಲ್ಲಿ ಫ್ರೈ ಆಗಲ್ಲಪ್ಪ. ಮತ್ತೆ ಒಂದು ಬ್ಲಾಸ್ಟ್ ಆಯ್ತು. ತಂದೂರಲ್ಲಿ ಬೇಕ್ ಮಾಡಿ ಡೈರೆಕ್ಟ್ ಆಗಿ ಹಾಕಿ, ಆಪ್ಷನ್ ಇಲ್ಲ ಅಂದ್ರೆ ಈ ತರ ಫ್ರೈ ಮಾಡ್ಕೊಳ್ಳಿ, ಬೆಟರ್. ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತಿದೆ. ಇವ್ರು ಇಷ್ಟೊತ್ತು ಏನೇನ್ ಮಾತಾಡ್ತಿದ್ರೋ ನನಗಂತೂ ಗೊತ್ತಿರ್ಲಿಲ್ಲ. ಬಟ್ ನಾನು ಸ್ಮೆಲ್ ನೋಡ್ತಾ ಚಿಕನ್ ಹತ್ರನೇ ಚಿಕನ್ ಯಾವಾಗ ಬೇಯುತ್ತೆ, ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೀನಿ ನಾನು. शेफ की पहचान होती है कि उसको अपना खाना धीरे धीरे टेस्ट कर. सॉल्ट इज लेस. I have done very less. ಲಿಟಲ್ ಬಿಟ್. है ना? I eat less. How is ಬಟ್ it? ಇಸ್ ರಿಯಲಿ ಕ್ರೀಮಿ ಅಂಡ್ ಈ ತರ ಬಟರ್ ಚಿಕನ್ ನಾನು ತಿಂದಿಲ್ಲ. Should just once again we should knead it like this. ಬಟ್ ಅದು ಕೈಗೆ ಅಂಟ್ಕೊಳ್ಳಲ್ವಾ? No. Now you see how it will be. You will not even know that we have used this bowl. If you allow to rest it for some time, it will come together itself. ಎಕ್ಸಾಕ್ಟ್ಲಿ. That's all. ನಾವು ರೆಸ್ಟ್ ಮಾಡಕ್ ಬಿಡೋದೇ ಇಲ್ಲ, ಅದನ್ನ ಹಾಕೊಂಡು ಕೊಡ್ತಾ ಇರ್ತೀವಿ. No. ಲಚ್ಚ ಅಂದ್ರೆ ಏನೋ ಪರಾಟ ಮಾಡ್ತಿದ್ವಿ. ಸೊ Now I will show you. Lacha andre the layers. Layers in the paratha. That is called lachha. Yeah. layer ಅಂತ ಗೊತ್ತಾಗಿದೆ ಇವಾಗ. ಪರಾಟ ಅಂದ್ರೆ ನಾವ್ ಅನ್ಕೊಂಡಿದ್ದು ನಾವ್ ಅನ್ಕೊಂಡಿದ್ದು ಮೈದಾದಲ್ಲಿ ಮಾಡ್ತಾರೆ ಅಂತ. Paratha is a way of doing it. Okay. You can use any ingredient in that. You can godhi also, you can use it. You can use it maida also. You can make out of ragi also. Oh.
So how we have to do is there are 2-3 ways ಓಕೆ to do this today. So we have to roll it. ನಂಗೊಂದು ಡೌಟ್ ಆಗ್ತಿರೋದು ಏನ್ ಗೊತ್ತಾ, ಏನು ಅವಾಗಿಂದ ತುಪ್ಪ ಬೆಣ್ಣೆ ಇದನ್ನ ಎಷ್ಟು ಆಗ್ತಾ ಇದ್ದಾರೆ ಅಂದ್ರೆ ಏನು ಆಗಲ್ಲ, ಇರೋದೊಂದು ಜೀವನ. ಟೆನ್ಷನ್ ತಗೋಬೇಡಿ. ಓಕೆ, ಈ ತುಪ್ಪ ತುಂಬಾ ಹೆಲ್ದಿ ಇದ್ದಾರೆ. ಈಗ ಸಿಂಪಲ್ ವೇ ಆಫ್ ಡೂಯಿಂಗ್ ದಿಸ್ ಇಸ್ ಹೋಲ್ಡ್ ಇಟ್ ದಿಸ್ ವೇ. ದಿಸ್ ಇಸ್ ಅನದರ್ ಪ್ಯಾಟರ್ನ್ ಆಫ್ ಮೇಕಿಂಗ್ ಪರಾಟ ಅಲ್ಲ ಮ್ಯಾಮ್? Yes. Okay. This is another. Careful. And have, yeah. ದಿಸ್ ಇಸ್ ಹೆಲ್ದಿ ಆಲ್ಸೋ ಅಂಡ್ ಅಗೇನ್ Yes. Sorry. Just that don't use maida. ಓಕೆ It is complete. ಆರ್ ಇನ್ ಒನ್ ಟೈಮ್ ಮೀನ್ಸ್ One time means 2 is more than enough for a meal. And then have one source of carbohydrate at one time. Tuppa, as I told you, very healthy, very important for your body, but should be taken in limit. ಲಿಮಿಟ್. We are so much influenced today that we are going away from our roots, Exactly. and we are not having food that our ancestors had, which is like, as if I'm coming from North India, so I am having ghee. You guys are from South India, so coconut oil is the Coconut best. oil, So okay. please get back to the roots and is start not too having. late. Okay? अगर आपको शुगर, बीपी, हार्ट अटैक, कोलेस्ट्रॉल और इन सब बीमारियों से बचना है तो No, please repeat that because that is very main important point. yeah. Repeat. सो अगर आप एक हेल्दी लाइफ जीना चाहते हैं अपने लिए, अपने बच्चों के लिए, इफ यू वांट टू हैव अ हेल्दी लाइफ, फर्स्ट थिंग व्हाट यू हैव टू डू इज you should throw those refined oil bottles from your kitchens because they are the main reason for you having heart attack, BP, sugar and rest other lifestyle diseases. Switch back to your desi ghee, root, coconut oil. This is what can save you from all these. ಬಿಟ್ಟು ನಾವು ಲಚ್ಚಾ ಪರಾಟ ಲಚ್ಚ ಪರಾಟ ಜೊತೆಗೆ ಬಟರ್ ಚಿಕನ್ ಮಾಡಿದೀವಿ. ಬಟರ್ ಚಿಕನ್ ಮಾಡಿದ್ದೀವಿ. ತಗೊಳ್ಳಿ, ತಿಂದು ಟೇಸ್ಟ್ ಮಾಡಿ ನಮ್ಮ ಆಡಿಯನ್ಸ್ಗೆ ಹೇಳಿ ಹಂಗಿದು ಹೆಂಗಿದೆ ಅಂತ. ಹಿಂಗಿದೆ ಅಂತ. ಓಕೆ, ತುಂಬಾ ಯಮ್ಮಿಯಾಗಿ ಕಾಣಿಸ್ತಿದೆ. ಸೊ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಈ ತರ ಬಟರ್ ಚಿಕನ್ ನಾನು ಇದೂರು ತಿಂದಿಲ್ಲ. ತುಂಬಾ ಯಮ್ಮಿ ಆಗಿದೆ ಅಂಡ್ ಲಕ್ಷ ಪರೋಟ ಅಂತೂ ಅಮೇಜಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ತರ ಒಂದು ಬಟರ್ ಚಿಕನ್ ಹೇಳ್ಕೊಟ್ಟಿದ್ದಕ್ಕೆ. ಪ್ಲೇಟ್ ಕೊಡಕ್ಕಾಗಲ್ಲ, ಹಂಗೆ ಎತ್ಕೊಬಿಡ್ತಾನೆ ನೋಡಿ. ಸೋ ಯಮ್. ನಾವು ತಿಂತಾ ಇರ್ತೀವಿ, ನಿಮ್ಗೆ ನಿಮ್ಮನ್ನ ಆಮೇಲೆ ಭೇಟಿ ಆಗ್ತೀವಿ. ಸ್ವಲ್ಪ ಬಾಯ್ ಬಾಯ್. ಹೊಟ್ಟೆ ನೋವು ಬರ್ದೇ ಇರಲಿ. ಇದು ರಾಗಿ ಮುದ್ದೆ ಹಿಂಗ್ ಮಾಡೋಣ ನೋಡಿ. ನೀವು ರಾಗಿ ಮುದ್ದೆ ಮಾಡ್ತಿದ್ದೀರಾ? ಮತ್ತೆ ನಿಮ್ಗೆ ರಾಗಿ ಮುದ್ದೆ ಮಾಡಕ್ ಬರುತ್ತಾ? ಬೇರೆ ನೋಡೋಣ ಅದ್ರಲ್ಲಿ ಎಷ್ಟು ಗಂಟೆ ಇರುತ್ತೆ ಅಂತ ನೋಡೋಣ. ಸರಿ, ಈಗ ಇದರಲ್ಲಿ ನಾವು ನೀರು ನೀರು ಬಿಸಿ ಮಾಡಿದೀರಾ? Okay. ಇದು ನೀರು ಚೆನ್ನಾಗೆ ಕುದಿಬೇಕು. ಆಮೇಲೆ ಇದು ರಾಗಿ ಹಿಟ್ಟು, ಇದು ಸ್ವಲ್ಪ ಅದು ಬರುತ್ತೆ ಇಲ್ಲ, ಬಬಲ್ಸ್ ಇಲ್ಲ, ಬಬಲ್ಸ್ ಇಲ್ಲ, ಅದು ಮಳ್ಳುತ್ತೆ. ಅದು ಶುಡ್ ನಾಟ್ ಕಮ್. ಅದಕ್ಕೆ ಇದರಲ್ಲಿ ಸ್ವಲ್ಪ ಕರೆಕ್ಟ್ ಸೈ ಪಕ್ಕಡೆ. ಸೊ ಗಂಟು ಬರ್ದಿರೋ ತರ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. So that should not come, that should not become gatti. So for that what we should ಇದು ಹರಿಯಾಣದಲ್ಲಿ ಮುದ್ದೆ
ಟೇಸ್ಟ್ ಮಾಡಿದ್ದೀನಿ. ನೀವು ಪಾಸ್ ಕೊಟ್ಟಿದ್ರು ನಾನು ಹಂಗೆ ಅನ್ಕೊಂಡೆ ಅದು ಹೋಟ್ಲಲ್ಲಿ ಏನಾದ್ರು ನೀವು ಮಾಡ್ತಿದ್ರ ಅಂತ. ಮುದ್ದೆ ಮುರಿಯೋ ಸ್ಟೋರಿ ಅಂತಿದೆ. ಫಾರ್ ಸಮ್ ಟೈಮ್ ಇದು ಕವರ್ ಮಾಡಿ ಸ್ಟೀಮ್ ಆಗಿ ಹೋಗಲ್ವಾ ಇದು? ಇಲ್ಲ, ಓಕೆ, ಏನೂ ಆಗಲ್ಲ. ಅಲ್ಲ, ಇವಾಗ ನೀವು ಫಸ್ಟ್ ಮುದ್ದೆ ತಿಂದಾಗ ಅದನ್ನ ನುಂಗುದ್ರ ಅಥವಾ ಕಚ್ಚಿದ್ರ? ಇದು ಸ್ಪೂನಲ್ಲಿ ತಿಂದ್ರ? ಇಲ್ಲ, ಕೈ ಜೊತೆ ಹಿಂಗ್. ಅವ್ರು ಕೈನೇ ಯೂಸ್ ಮಾಡೋದು ಹೇಳಿಲ್ವ ಅವಾಗ್ಲೇ? ಇದು ತಿನ್ಬಾರ್ದು. ಅದು ಯಾವ್ದು ಮುಂದೆ ಅದೇ ತಿನ್ಬಾರ್ದ? ಇಲ್ಲ, ಈ ತರ ಇದದ್ದು ಕಚ್ ತಿನ್ಬಾರ್ದು ಅಂತಿರೋದ? ಇದು ಓನ್ಲಿ ಸೋಲೋ ಮಾಡ್ಬೇಕು. ನಾವು ದ ಗ್ಯಾಸ್ ಅಟ್ ದಿಸ್ ಪಾಯಿಂಟ್ ಇಟ್ ಶುಡ್ ಬಿ ಸಿಮ್. Okay. Yeah, we should keep it for some time and then the real work will start. Okay. ರಾಗಿ ನೀವು ಹೇಳಿದ್ದೆ, ನಾಗೀಗ ಏನ್ ಮಾಡ್ತೀನಿ, ಇವಾಗ ರಾಗಿ ಮಾಲ್ಟ್ ಆಗುತ್ತಾ ಮುದ್ದೆ ಆಗುತ್ತೆ? ಇದು ಮುದ್ದೆ ಖಂಡಿತ ಮುದ್ದೆ ಆಗುತ್ತೆ. ಡೋಂಟ್ ವರಿ. ಆಯಿಲ್ ಸಕ್ಕತ್ತಾಗಿ ತಿಂತಾನೆ 2 ಮುದ್ದೆನ. ಇದು ಫಿಶ್ ಕರಿ ಜೊತೆ ಚೆನ್ನಾಗಿ. ಫಿಶ್ ಕರಿ ಜೊತೆ ಟ್ರೈ ಮಾಡಿಲ್ಲ, ಬಟ್ ಗಟ್ಟಿ ಇರಬೇಕು ಸಾಂಬಾರ್. ಕರಿ ಏನೇ ಇದ್ರು ಒಂದ್ ಸ್ವಲ್ಪ Now what you told, no, now the process of that mixing, now I will do. After that I will keep it again on a steam for 1 or 2 minutes and then we make the mudde. ready. Let's do it. So yeah, Yes ma'am. this is how 2 minutes we can just steam it and keep it close. ಮತ್ತೆ ಇದು ಹಾಕ್ಬೇಕಾ? Just for steaming purpose for a few minutes. Okay. ಮುದ್ದೆ ರೆಡಿ. Mudde ready. ಇಷ್ಟು ಈಸಿ. It's easy. I think it's done already. It is done. So how we understand the mudde is done is basically it should not get stick to the Stick. yes. So it should come easily. ಹಾ. If it is not done properly, it won't come. ಜಾಸ್ತಿ ಇದೆ ಅಂದಾಗ ಸೊ Yeah, it will not come. So generally people do it with a plate like this, like this. Okay. ಆಫ್ ದಿ ಕ್ಯಾಮ್ ಹೇಳ್ತಾರೆ. So this is how it has to come. There's no lump in it, if you can see. Now I'm going to steam it for another a minute or so. So yeah, Yes ma'am. this is how 2 minutes we can just steam it and keep it close. ಮತ್ತೆ ಇದು ಹಾಕ್ಬೇಕಾ? Just for steaming purpose for a few minutes. Okay. ಮುದ್ದೆ ರೆಡಿ. Mudde ready. ಇಷ್ಟು ಈಸಿ. It's easy. ಸರ್ ವೈಟ್ ಇಟ್ಬಿಡಿ ಸ್ವಲ್ಪ ಹಿಂದೆ ವೈಟ್. ಅದು ಫುಡ್ಡಿಗೆ ಜಾಸ್ತಿ ಬೇಡ. ಫುಡ್ ಜಾಸ್ತಿ ಬೇಡ, ನಮ್ದು ಕ್ವಾಟ್ಲೆ ಜಾಸ್ತಿ ಬೇಕಿದೆ. So what I do is that I apply a little bit of ghee. ಏನ್ ಮರ್ತರು ತುಪ್ಪ ಅಂತೂ ಮರಿಬೇಡಿ ಕಣ್ರು. And I am going to do and ಏನ್ ಚಂದ ರೋಲ್ ಮಾಡ್ತಿದ್ದಾರೆ. I don't use water, but yeah, I have seen people doing it in a plate, something like that. ಹೌದು, ನಾನು ಹಂಗೆ ಮಾಡೋದು. ಅದಕ್ಕೆ ಚೆನ್ನಾಗಿ ಬರಲ್ಲ. You will see the softness. Oh my god. You should have no, not like that. You should ಮತ್ತೆ ತುಪ್ಪ ಹಾಕಿ. yes. ಅಲ್ಲ, ಇವರು ಇಷ್ಟು ನೀಟಾಗಿ ಇಷ್ಟು ಸಖತ್ತಾಗಿ ಮುದ್ದೆ ಮಾಡಿದ್ದಾರೆ. ನಮಗಂತೂ ಬರಲ್ಲ, ಅಂಡ್ ಎಷ್ಟು ಜನ ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಸಿ. Is there any lump in it? Lump ಇದೆಯಾ? ಇಲ್ಲ. ಗಂಟಿ ಇದೆಯಾ ಇದರಲ್ಲಿ? ಸೋ ಗುಡ್. Soft? ವೆರಿ ಸಾಫ್ಟ್. Really? ನಮ್ಮ ಸೆಟ್ಟಿಗೆ ಕೆಲವೊಂದ್ಸರಿ ಮುದ್ದೆ ಊಟ ಬರುತ್ತೆ, ಅದರಲ್ಲಿ ಸಿಕ್ಕಾಪಟ್ಟೆ ಗಂಟೆ ಇರುತ್ತೆ, ಬಟ್ ಇದ್ರಲ್ಲಿ ಸ್ವಲ್ಪನೂ ಗಂಟಿಲ್ಲ. ತುಪ್ಪ ಹಾಕಿ. ತುಪ್ಪ ರಿಯಲಿ ಅಮೇಸಿಂಗ್. ತುಪ್ಪ ಜೊತೆಗೆ ತಿನ್ನಿ, ಏನ್ ಮಿಸ್ ಮಾಡಿದ ತುಪ್ಪ ಮಾತ್ರ ಮಿಸ್ ಮಾಡಬೇಡಿ. Yes. ಹಾಗೆ ನಮಗೆ ಕಣ್ಣಾಕ್ಬೇಡಿ, ನಾವು ತಿಂತಾ ಇದೀವಿ. Yeah. ಥ್ಯಾಂಕ್ ಯು ಸೋ ಮಚ್. We should tell how to eat this. ಬಟರ್ ಚಿಕನ್ ಜೊತೆ ಇದನ್ನ Butter chicken ಇಲ್ಲಿ? ಸೂಪರ್ ಸೂಪರ್. Yeah, I want to tell people how the mudda should be had. So generally North Indian especially ಏನ್ ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ತಿಂತಾರೆ ಇದು. ಅಗಿತಾರೆ. Yeah, you should not
thin this. I mean, ಅಗಿಬಾರ್ದು. ನುಂಗ್ ದಿಸ್ Only ನುಂಗು this. ಯು ಶುಡ್ ನಾಟ್ ತಿನ್ ದಿಸ್, ಯು ಶುಡ್ ನುಂಗ್ ದಿಸ್. yeah, you should know this. I'll tell you how. So like this, and done. ಸೊ ಎಲ್ಲ ಅಷ್ಟೇ. ಅವರಿಗೆ ಅಷ್ಟೇ. ಕೊಟ್ರು. Okay. ಓಕೆ ಸೊ There is, yeah. ಸೊ ಇವಾಗ You wanna taste guys, it? ಇವಾಗ ಫುಲ್ ಒಂದ್ಸಲ ಮುದ್ದೆ, ಬಟರ್ ಚಿಕನ್ ಮತ್ತೆ ಪರಾಟ. ಎಲ್ಲದನ್ನೂ ಇಟ್ಟು ಒಂದ್ಸಲ ಟೇಸ್ಟ್ ಮಾಡಿ. ಓಕೆ, ಫೈನಲಿ ನೀವು ನೋಡಿದ್ರಲ್ಲ, ಶೆಲ್ಲಿ ಮ್ಯಾಮು ಮುದ್ದೆ, ಬಟರ್ ಚಿಕನ್ನು ಮತ್ತು ಲಚ್ಚಾ ಪರಾಟ, ಅದರಲ್ಲೇ ಎರಡು ಮೂರು ಥರ ವೆರೈಟಿ ಹೇಳ್ಕೊಟ್ರು. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇಲ್ಲಿ ನಾವು ತಿಂದು ಟೇಸ್ಟನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸೂಪರ್ ಆಗಿತ್ತು. ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಶೆಲ್ಲಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. Thank you so much for coming. ಮತ್ತೆ ಮನೇನೂ ಸೂಪರ್ ಆಗಿದೆ, ಆ್ಯಂಡ್ ನಿಮ್ಮ ಮನಸ್ಸು ಸೂಪರ್ ಆಗಿದೆ, ಅದೇ ಥರ ಅಡುಗೆನೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ವೀಕ್ಷಕರೇ, ನನ್ನ ಕನ್ನಡ ಹೇಗಿದ್ದು ಖಂಡಿತ ಕಮೆಂಟ್ ಅಲ್ಲಿ ಹೇಳ್ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಂಡ್ ಸ್ಪೆಷಲಿ ನಾವು ನಾರ್ತ್ ಸೈಡ್ ಫುಡ್ ನ ಬೆಂಗಳೂರಲ್ಲಿ ಟೇಸ್ಟ್ ಮಾಡಿರ್ತೀವಿ, ಬಟ್ ರಿಯಲ್ ಆಗಿ ನಾರ್ತ್ ಫುಡ್ ನ ಅಲ್ಲೇ ಟೇಸ್ಟ್ ಮಾಡೋದು ಇನ್ನೂ ಬೆಟರ್ ಆಗಿರುತ್ತೆ. ಯಾಕಂದ್ರೆ ಬಟರ್ ಚಿಕನ್ ನಾನು ತಿಂದಿರೋ ಇದುವರೆಗೂ ಆ ತರ ಬಟರ್ ಚಿಕನ್ ನಾನು ತಿಂದಿಲ್ಲ, ಅಷ್ಟು ಯಮ್ಮಿ ಆಗಿತ್ತು. ಅಂಡ್ ಈವನ್ ನಾರ್ತ್ ಸ್ಟೈಲ್ ಬಿಟ್ಟು ನಮ್ಮ ಸೌತ್ ಇಂಡಿಯನ್ ಫುಡ್ ಕಲಿತು ಒಂದು ಮುದ್ದೆ ಮಾಡಿಕೊಟ್ಟಿದ್ದಾರೆ. ಮುದ್ದೆ ಇಸ್ ಅಮೇಝಿಂಗ್, ತುಂಬಾ ಸಾಫ್ಟ್ ಆಗಿ ಯಮ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. Thank you so much for coming, and we should have one more session next time. 100% ಬರೋ ಅಷ್ಟರೊಳಗೆ ಶೆಲ್ಲಿ ಮ್ಯಾಮ್ ಪೂರ್ತಿ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ. Yes, ಇನ್ನೊಂದ್ ನಾನು point. ಕಲಿತೀನಿ. ಯಾ ಕಲಿತೀನಿ. ಖಂಡಿತ ಪೂರ್ತಿ ಕಲಿತೀನಿ. ಮತ್ತೆ ಮುಂದೆ ನಿಮ್ ಜೊತೆ ಮಾತಾಡ್ತೀನಿ. ನಿಮ್ ಜೊತೆ ಪಕ್ಕಾ ಕನ್ನಡ ಮಾತಾಡ್ತೀನಿ. ಹಾಗೆ ಇನ್ನೊಂದು ಪಾಯಿಂಟು, ಈ ತಿನ್ನೋದು ಇದರಲ್ಲಿ ಮರಿಬೇಡಿ ಯಾರು, ಇವ್ರ ಶಾಪ್ ವಿಸಿಟ್ ಮಾಡೋರು ಟ್ರಿಪಲ್ ಅಂತ ಕೋಡ್ ಯೂಸ್ ಮಾಡಿ 10% ಡಿಸ್ಕೌಂಟ್. ಹಾಗೆ ಇನ್ನೊಂದು ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಟ್ರಿಪಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಶೆಲ್ಲಿ ಮ್ಯಾಮ್ಗೋಸ್ಕರ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಅವ್ರು ಕೊಟ್ಟಿರೋ ಹೆಲ್ತ್ ಟಿಪ್ಸ್ ಏನಿದೆ ಅದನ್ನ ಪ್ಲೀಸ್ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ. ಅಂಡ್ ಗುಡ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಟೇಕ್ ಕೇರ್, ಲವ್ ಯು, ಬಾಯ್. Bye. Thank you.